Hello, dear students. Welcome to Abhyasa Karnataka YouTube platform. ಸೆಕೆಂಡ್ ಪಿ ಯು ಸಿ ಎಕ್ಸಾಮಿನೇಷನ್ ಒನ್ ಫೈನಲ್ ಟೈಮ್ ಟೇಬಲ್ ನ ಈಗಾಗಲೇ ಅಪ್ಡೇಟ್ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರಬೇಕು, ಇದು ಎಕ್ಸಾಮಿನೇಷನ್ ಒನ್. ನೀವು ಇನ್ನು ಎರಡು ಎಕ್ಸಾಮ್ ಬರಿಬಹುದು. ಅಂದ್ರೆ ಟೋಟಲಿ 3 ಎಕ್ಸಾಮ್ಸ್ ನ ನೀವು ಕೊಡ್ಬೋದು. ಎಕ್ಸಾಮಿನೇಷನ್ 1, 2 ಅಂಡ್ 3. ಇದು ಬಂದು ಎಕ್ಸಾಮಿನೇಷನ್ ಒಂದು ಫೈನಲ್ ಟೈಮ್ ಟೇಬಲ್ ನ ಬಿಟ್ಟಿದ್ದಾರೆ. ಓಕೆನಾ? ಈಗ ನಿಮ್ಗೆ ಎಕ್ಸಾಮ್ ಸ್ಟಾರ್ಟ್ ಆಗೋದು ಬಂದು ಯಾವಾಗಿನ ಅಂತ ಅಂದ್ರೆ ಮಾರ್ಚ್ 1 ಇಂದ ಸ್ಟಾರ್ಟ್ ಆಗುತ್ತೆ. ಮಾರ್ಚ್ 1 ನೀವು ಯಾವ್ದು ಕನ್ನಡ ಬರೀತೀರಾ. ಓಕೆ, ನೀವು ನೆಕ್ಸ್ಟ್ ಬರೆಯುವಂತ ಎಕ್ಸಾಮ್ ಬಂದು ಮ್ಯಾಥಮೆಟಿಕ್ಸ್. ನಾನು ಇವಾಗ ಹೇಳ್ತಾ ಇರೋದು ಸೈನ್ಸ್ ಮಕ್ಕಳನ್ನ ತಲೆಯಲ್ಲಿ ಇಟ್ಕೊಂಡು, PCMA ಅಂಡ್ PCMC ಕಾಂಬಿನೇಷನ್ ಮಕ್ಕಳನ್ನ ತಲೆಯಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ. 1ನೇ ತಾರೀಕು ಬಂದು ಅವರು ಕನ್ನಡ ಎಕ್ಸಾಮ್ ಬರೀತಾರೆ. ನೆಕ್ಸ್ಟ್ ಅವ್ರ ಎಕ್ಸಾಮ್ ಬರೆಯೋದೇ 3ನೇ ತಾರೀಕು, ಅದು ಮ್ಯಾಥಮೆಟಿಕ್ಸ್ ಎಕ್ಸಾಮ್ ನ ಬರ್ಕೊಳ್ತಾರೆ. ಓಕೆ, ಗ್ಯಾಪ್ ಎಷ್ಟಿದೆ ನೋಡಿ, ಇಲ್ಲಿಂದ ಇಲ್ಲಿಗೆ ನಿಮ್ಗೆ ಸಿಗೋದು ಒಂದೇ ಒಂದಿನ ಗ್ಯಾಪ್ ಸಿಗುತ್ತೆ ಅಷ್ಟೇ. ನೀವು ನೆಕ್ಸ್ಟ್ ಬರೆಯೋಂತ ಎಕ್ಸಾಮ್ ಬಂದು ಫಿಸಿಕ್ಸ್ ಆಗಿರುತ್ತೆ. ಯಾವತ್ತು? 7th of March. ದೆನ್ ಯಾವ್ದು ಬರೀತೀರಾ ನೀವು? ಕೆಮಿಸ್ಟ್ರಿ ಬರೀತೀರಾ. ಓಕೆನಾ? 12ನೇ ತಾರೀಕು ನೀವು ಕೆಮಿಸ್ಟ್ರಿ ಎಕ್ಸಾಮ್ ನ ಬರ್ಕೊಂತೀರಾ. ಆಮೇಲೆ 15ಕ್ಕೆ ಇಂಗ್ಲಿಷ್ ಎಕ್ಸಾಮ್ ನ ಬರೀತೀರಾ. ಆಮೇಲೆ ಬಯಾಲಜಿ, ಕಂಪ್ಯೂಟರ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಕಾಂಬಿನೇಷನ್ ಇರುವಂತ ಮಕ್ಕಳು 18th ನಿಮ್ಗೆ ಎಕ್ಸಾಮ್ ಇರುತ್ತೆ. ಓಕೆನಾ? ಮತ್ತೆ ನಿಮ್ದು ಏನಾದ್ರು ಲ್ಯಾಂಗ್ವೇಜ್ ಹಿಂದಿನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನೀವು ಎಕ್ಸಾಮ್ ಬಂದು 20th ಇರುತ್ತೆ. ಓಕೆ, ಈಗ ನೀವು ಗ್ಯಾಪ್ ನೋಡ್ಕೊಂಡು ಬನ್ನಿ. 1ರಿಂದ 1ಗೆ ಎಷ್ಟು ಗ್ಯಾಪ್ ಇದೆ ಅಂತಂದ್ರೆ, ಕನ್ನಡ ಎಕ್ಸಾಮ್ ಬರ್ದಿ ಒಂದಿನ ಗ್ಯಾಪ್ ತಗೊಂತೀರಾ, ಮತ್ತೆ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಬರೀತೀರಾ. ಮ್ಯಾಥ್ಸ್ ಎಕ್ಸಾಮ್ ಬರ್ದಿ ನೀವು ಫಿಸಿಕ್ಸ್ ಹೋಗ್ಬೇಕಾದ್ರೆ ಒಂದು 3 days ಗ್ಯಾಪ್ ಸಿಗುತ್ತೆ ಅಷ್ಟೇ. ಮತ್ತೆ ಫಿಸಿಕ್ಸ್ ಎಕ್ಸಾಮ್ ಬರ್ದಿ ನೆಕ್ಸ್ಟ್ ಎಕ್ಸಾಮ್ ನೀವು ಹೋಗ್ಬೇಕಾದ್ರೆ ಕೆಮಿಸ್ಟ್ರಿಗೆ 4 days ಗ್ಯಾಪ್ ಸಿಗುತ್ತೆ. ಕೆಮಿಸ್ಟ್ರಿಯಿಂದ ಇಂಗ್ಲಿಷ್ಗೆ 2 days, ಇಂಗ್ಲಿಷ್ ಇಂದ ಬಯಾಲಜಿಗೆ 2 days, ಮತ್ತೆ ಬಯಾಲಜಿಯಿಂದ ನಿಮ್ದು ಏನಾದ್ರು ಹಿಂದಿ ಲ್ಯಾಂಗ್ವೇಜ್ ಆಗಿದ್ರೆ ನಿಮ್ಗೆ ಅಲ್ಲಿ ಒಂದಿನ ಗ್ಯಾಪ್ ಸಿಗುತ್ತೆ ಅಷ್ಟೇ. ಸೊ ಏನ್ ಮಾಡ್ಬೇಕು, ನೀವು ಸ್ವಲ್ಪ ಪ್ಲಾನ್ಡ್ ಆಗಿ ಓದ್ಬೇಕು ಮಕ್ಳೇ, ಆಯ್ತಾ? ಪ್ಲಾನ್ಡ್ ಅಂದ್ರೆ ಏನು? ಈಗ ಫಿಸಿಕ್ಸ್ ಓದ್ತಾ ಇರ್ತೀರಾ ಒಂದ್ ಎಕ್ಸ್ಟೆಂಡ್ ಅಲ್ಲಿ ಏನಾಗುತ್ತೆ, ತುಂಬಾ ಬೋರ್ ಅನ್ಸ್ಬಿಡುತ್ತೆ ಅಥವಾ ನಿಮ್ಗೆ ಇಂಟ್ರೆಸ್ಟ್ ಇರಲ್ಲ. ಅಂತ ಟೈಮಲ್ಲಿ ಏನ್ ಮಾಡ್ಬೇಕು, ಬುಕ್ ನ ಕ್ಲೋಸ್ ಮಾಡ್ಬಿಟ್ಟು ಅವತ್ತಿನ ದಿನ ಏನು ಓದ್ಬಾರ್ದು ಅಂತ ಅನ್ಕೊಂಡು ದಿನನ ವ್ಯರ್ಥ ಮಾಡೋದ್ ಬೇಡ. ಫಿಸಿಕ್ಸ್ ಬೋರ್ ಆಯ್ತಾ, ಕ್ಲೋಸ್ ಮಾಡಿ. ನಿಮ್ಗೆ ಯಾವ್ದು ತುಂಬಾ ಇಷ್ಟ, ಯಾವ್ದು ಇಂಟ್ರೆಸ್ಟ್ ಇದೆ ನಿಮ್ಗೆ, ಆ ಸಬ್ಜೆಕ್ಟ್ ನ ಓಪನ್ ಮಾಡ್ಕೊಳ್ಳಿ. ಈಗ ನಿಮ್ ಕೆಮಿಸ್ಟ್ರಿ ಇಷ್ಟ ಇದ್ರೆ ಕೆಮಿಸ್ಟ್ರಿ ತೆಗಿರಿ. ಅದ್ರ ಒಂದ್ ಲೆಸನ್ ಕಂಪ್ಲೀಟ್ ಮಾಡ್ಕೊಂಬಿಡಿ. ಅವಾಗ ಏನಾಗುತ್ತೆ, ಕೆಮಿಸ್ಟ್ರಿಲೂ ಒಂದ್ ಲೆಸನ್ ಕಂಪ್ಲೀಟ್ ಆಗುತ್ತೆ. ನೀವ್ ಕೆಮಿಸ್ಟ್ರಿ ಮುಗ್ದಾದ್ಮೇಲೆ ಮತ್ತೆ ಫಿಸಿಕ್ಸ್ ಬರ್ಬೇಕು, ಆ ಲೆಸನ್ ಕಂಪ್ಲೀಟ್ ಮಾಡ್ಕೋಬೇಕು. ಅವಾಗ ಕೆಮಿಸ್ಟ್ರಿ ಒಂದಾಗಿರುತ್ತೆ, ಫಿಸಿಕ್ಸ್ ಒಂದಾಗುತ್ತೆ. ನೀವೇನಾದ್ರು ಡೇಸ್ ನ ನೀವ್ ಇನ್ನು ಡಿಲೇ ಮಾಡ್ತಾ ಹೋದ್ರೆ ಟೈಮ್ ಇರೋದಿಲ್ಲ ನಿಮ್ಗೆ. ಇನ್ನು ಹಾರ್ಡ್ಲಿ ನಿಮ್ಗೆ 49 days ಸಿಗ್ಬೋದು ಅಷ್ಟೇ. ಸೊ ಸ್ವಲ್ಪ ಪ್ಲಾನ್ಡ್ ಆಗಿ ನೀವು ಓದ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ನಿಮ್ಮ ಸ್ಕೋರು ಚೆನ್ನಾಗಿ ಬರುತ್ತೆ ಮಕ್ಳೇ. ಓಕೆನಾ? ಮತ್ತೆ ನಮ್ಮ ಅಭ್ಯಾಸ ಅಕಾಡೆಮಿ ಕಡೆಯಿಂದ ನಿಮ್ಗೆ PU ಬೋರ್ಡ್ ಏನಾದ್ರು ನೀವು ಜಾಯಿನ್ ಆದ್ರೆ, PUC ಬೋರ್ಡ್ ರಿವಿಷನ್ ಏನಾದ್ರು ನೀವು ಜಾಯಿನ್ ಆದ್ರೆ KCET ಕ್ರಾಶ್ ಕೋರ್ಸ್ ನಿಮ್ಗೆ ಫ್ರೀಯಾಗಿ ಸಿಗುತ್ತೆ. ಅಂದ್ರೆ ಇವಾಗ ನಮ್ಮಲ್ಲಿ ಬೋರ್ಡ್ ರಿವಿಷನ್ ನಡೀತಾ ಇರೋದ್ರಿಂದ ನೀವು ಇವಾಗ ಜಾಯಿನ್ ಆಗೋದ್ರಿಂದ KCET ಕ್ರಾಶ್ ಕೋರ್ಸ್ ನಿಮ್ಗೆ ಇನ್ಕ್ಲೂಡ್ ಆಗಿನೇ ಫೀಸ್ ಇರುತ್ತೆ. ಓಕೆನಾ? ನಾಮಿನಲ್ ಫೀಸ್ ಎಲ್ಲ ಇರುತ್ತೆ ನಿಮ್ಗೆ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಈ ನಂಬರ್ಗೆ ಕಾಲ್ ಮಾಡಿ, ಡೀಟೇಲ್ಸ್ ನ ನಾವು ಕೊಡ್ತೀವಿ. ಓಕೆ, ಮತ್ತೆ ನಮ್ಮ ಅಭ್ಯಾಸ ಕರ್ನಾಟಕ ಯೂಟ್ಯೂಬ್ ಚಾನಲ್ ಕೂಡ ಇದೆ. ನೀವು ಒಂದ್ಸತಿ ಹೋಗಿ ಚೆಕ್ ಮಾಡಿ. ಇಲ್ಲಿ KCET 2025 ಅನ್ನೋ ಪ್ಲೇ ಲಿಸ್ಟ್ ಕೂಡ ಇದೆ. ಅಲ್ಲಿ ಶಾರ್ಟ್ಕಟ್ ಟೆಕ್ನಿಕ್ಸ್ ಆಗಿರ್ಬೋದು, ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಆಗಿರ್ಬೋದು, ಎಲ್ಲವನ್ನ ಸಾಲ್ವ್ ಮಾಡಿದ್ದಾರೆ. ಒಂದ್ಸತಿ ಚೆಕ್ ಮಾಡಿ. ಓಕೆ, ಮತ್ತೆ ನಮ್ದು ಟೆಲಿಗ್ರಾಮ್ ಚಾನಲ್ ಇದೆ, KCET ಇನ್ಫೋ ಅಂಡ್ ಸ್ಟಡಿ ಅಂತ. ನಿಮಗ್ ಬೇಕಾಗಿರೋ ಮೆಟೀರಿಯಲ್ಸ್ ಆಗಿರ್ಬೋದು ಅಥವಾ ಇಂಪಾರ್ಟೆಂಟ್ ಫೈಲ್ ಏನಿರುತ್ತೆ, ನಿಮ್ಗೆ ನೀಡ್ ಇರೋಂತ ಎಲ್ಲಾ ಮೆಟೀರಿಯಲ್ಸ್ ನಾವು ಶೇರ್ ಮಾಡಿರ್ತೀವಿ. ನೀವು ಈ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗ್ಬೇಕು, ಆಯ್ತಾ? ಓಕೆ, ಸ್ವಲ್ಪ ಪ್ಲಾನ್ಡ್ ಆಗಿ ನೀವು ಓದ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಳೇ. ಓಕೆ, ಬಿ ಪ್ಲಾನ್ಡ್, ಪ್ರಿಪೇರ್ ವೆಲ್. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್.